ಕೊನೆ ಕ್ಷಣದಲ್ಲಿ ಅಭಿಮಾನಿಗಳಿಗೆ ಶಾಕ್ ಕೊಟ್ಟಂತಹ ಯಶ್. ಟಾಕ್ಸಿಕ್ ಸಿನಿಮಾ ರಿಲೀಸ್ ಮುಂದಕ್ಕೆ. ಹೌದು ಸ್ನೇಹಿತರೆ, ಟಾಕ್ಸಿಕ್ ಮೂವಿ ರಿಲೀಸ್ ಡೇಟ್ ಪೋಸ್ಟ್ಪೋನ್ಡ್ ಆಗಿದೆ. ಮಧ್ಯ ಪ್ರಾಚ್ಯ ದೇಶಗಳಲ್ಲಿ ರಾಷ್ಟ್ರಗಳಲ್ಲಿ ಯುದ್ಧ ಭೀತಿ ನಿರ್ಮಾಣ ಆಗಿದೆ. ಈ ಬಿಕ್ಕಟ್ಟು ಸದ್ಯಕ್ಕಂತೂ ಪರಿಹಾರ ಆಗುವ ಲಕ್ಷಣ ಕಾಣಿಸ್ತಾ ಇಲ್ಲ. ಅಬುಧಾಬಿ ಮೊದಲಾದ ಕಡೆಗಳೆಲ್ಲ ದಾಳಿ ಆಗ್ತಾ ಇದೆ. ಈ ಕಾರಣವನ್ನು ನೀಡಿ ಟಾಕ್ಸಿಕ್ ಸಿನಿಮಾನ ಮುಂದಕ್ಕೆ ಹಾಕಿರೋದಾಗಿ ತಂಡ ಮಾಹಿತಿಯನ್ನು ಕೊಟ್ಟಿದೆ. ಹೌದು ಸ್ನೇಹಿತರೆ, ರಾಕಿಂಗ್ ಸ್ಟಾರ್ ಯಶ್ ನಟನೆಯ ಟಾಕ್ಸಿಕ್ ಸಿನಿಮಾ ಮಾರ್ಚ್ 19ಕ್ಕೆ ರಿಲೀಸ್ ಆಗಬೇಕಾಗಿತ್ತು. ಆದರೆ ಈಗ ಸಿನಿಮಾ ತಂಡ ಶಾಕಿಂಗ್ ಅಪ್ಡೇಟನ್ನು ಕೊಟ್ಟಿದೆ. ಹೌದು ಸ್ನೇಹಿತರೆ, ಸಿನಿಮಾ ರಿಲೀಸ್ಗೆ ಕೆಲವೇ ದಿನ ಬಾಕಿ ಇರುವ ರಿಲೀಸ್ ದಿನಾಂಕವನ್ನು ಮುಂದಕ್ಕೆ ಹಾಕಿಕೊಂಡಿದೆ. ಇದು ಅಭಿಮಾನಿಗಳಿಗೆ ಬೇಸರ ಮೂಡಿಸಿದೆ. ಹೊಸ ರಿಲೀಸ್ ದಿನಾಂಕವನ್ನು ಕೂಡ ಘೋಷಣೆ ಮಾಡಿದೆ. ಜೂನ್ 4ರಂದು ಸಿನಿಮಾ ರಿಲೀಸ್ ಆಗಲಿದೆ ಅಂತಕ್ಕಂಥ ಮಾಹಿತಿಯನ್ನು ಇಲ್ಲಿ ಟಾಕ್ಸಿಕ್ ಸಿನಿಮಾ ತಂಡ ಅಂದರೆ ಗೀತು ಮೋಹನ್ ದಾಸ್ ಆಗಲಿ ಯಶ್ ಆಗಲಿ ಇವರು ಕೊಟ್ಟಿದ್ದಾರೆ. ಹೌದು ಸ್ನೇಹಿತರೆ, ಮಧ್ಯ ಪ್ರಾಚ್ಯ ರಾಷ್ಟ್ರಗಳಲ್ಲಿ ಯುದ್ಧ ಭೀತಿ ನಿರ್ಮಾಣ ಆಗಿದೆ. ಈ ಬಿಕ್ಕಟ್ಟು ಸದ್ಯಕ್ಕಂತೂ ಪರಿಹಾರ ಆಗುವ ಲಕ್ಷಣ ಕಾಣಿಸ್ತಾ ಇಲ್ಲ. ಅಬುಧಾಬಿ ಹಾಗೆ ಮೊದಲಾದ ದೇಶಗಳಲ್ಲಿ ದಾಳಿ ಆಗ್ತಾ ಇದೆ. ಈ ಕಾರಣಕ್ಕಾಗಿ ಈ ಟಾಕ್ಸಿಕ್ ಅನ್ನು ಮುಂದಕ್ಕೆ ಹಾಕೋದಾಗಿ ತಂಡ ಮಾಹಿತಿಯನ್ನು ನೀಡಿದೆ. ಟಾಕ್ಸಿಕ್ ಸಿನಿಮಾದ ಕೆಲಸಗಳು ಭರದಿಂದ ಸಾಗುತ್ತಿದ್ವು. ಈ ಚಿತ್ರದ ಟ್ರೇಲರ್ ಮಾರ್ಚ್ 8ರಂದು ರಿಲೀಸ್ ಆಗಬೇಕಾಗಿತ್ತು. ಇದಕ್ಕೆ ಎಲ್ಲ ಸಿದ್ಧತೆಗಳು ಕೂಡ ನಡೆದಿದ್ವು. ಆದರೆ ಇಸ್ರೇಲ್ ಇರಾನ್ ಮಧ್ಯೆ ಸಮರ ನಡೆಯುತ್ತಿರುವುದರಿಂದ ಸಿನಿಮಾ ರಿಲೀಸ್ ವಿಳಂಬ ಆಗುತ್ತಿದೆ. ಈ ಬಗ್ಗೆ ಅಧಿಕೃತ ಘೋಷಣೆಯನ್ನು ನೀಡಿದ್ದಾರೆ. ಗಲ್ಫ್ ರಾಷ್ಟ್ರಗಳಲ್ಲಿ ದುರಂಧರ್ 2 ರಿಲೀಸ್ ಆಗ್ತಾ ಇಲ್ಲ. ಹೀಗಾಗಿ ಈ ರಾಷ್ಟ್ರವನ್ನು ದೊಡ್ಡ ಮಾರುಕಟ್ಟೆ ಮಾಡಿಕೊಳ್ಳಬೇಕು ಎಂಬುದು ಟಾಕ್ಸಿಕ್ ಸಿನಿಮಾ ತಂಡದ ಪ್ಲಾನ್ ಆಗಿತ್ತು. ಆದರೆ ಇದು ಸಾಧ್ಯವಾಗುತ್ತಿಲ್ಲ. ಇದು ತಂಡದ ಗಮನದಲ್ಲಿ ಇಟ್ಟುಕೊಂಡಿದೆ. ಹೌದು ಸ್ನೇಹಿತರೆ, ಟಾಕ್ಸಿಕ್ ಸಿನಿಮಾ ಮುಂದಕ್ಕೆ ಹೋಗಲು ದುರಂಧರ್ 2 ಕಾರಣ ಎಂಬ ಚರ್ಚೆ ಕೂಡ ನಡೆದಿದೆ. ಆದರೆ ಈ ತಂಡ ಇದ್ರ ಬಗ್ಗೆ ಯಾವುದೇ ಸ್ಪಷ್ಟನೆಯನ್ನು ನೀಡಿಲ್ಲ. ನಮ್ಮ ಪಾಲುದಾರರನ್ನು ಗಮನದಲ್ಲಿಟ್ಟುಕೊಂಡು ಈ ನಿರ್ಧಾರವನ್ನು ಕೈಗೊಂಡಿರುವುದಾಗಿ ರಾಕಿಂಗ್ ಸ್ಟಾರ್ ಯಶ್ ರವರು ಹೇಳಿದ್ದಾರೆ. ಟಾಕ್ಸಿಕ್ ಸಿನಿಮಾನ KVN ಸಂಸ್ಥೆ ನಿರ್ಮಾಣ ಮಾಡಿದೆ. ಈ ಚಿತ್ರ ಯಶ್ ಕೂಡ ನಿರ್ಮಾಪಕ. ಗೀತು ಮೋಹನ್ ದಾಸ್ ಅವರು ಈ ಚಿತ್ರವನ್ನು ನಿರ್ದೇಶನ ಮಾಡಿದ್ದಾರೆ. ಕಿಯಾರಾ ಅಡ್ವಾಣಿ, ರುಕ್ಮಿಣಿ ವಸಂತ್ ಮೊದಲಾದವರು ಈ ಸಿನಿಮಾದಲ್ಲಿ ನಟಿಸಿದ್ದಾರೆ ಅಂತಕ್ಕಂಥ ಮಾತನ್ನು ನಾವು ಇಲ್ಲಿ ಹೇಳ್ಬೋದು. ಒಟ್ಟಾರೆಯಾಗಿ ಹೇಳೋದಾದರೆ ರಾಷ್ಟ್ರಗಳಲ್ಲಿ ಯುದ್ಧದ ಭೀತಿ ನಿರ್ಮಾಣವಾಗಿರೋದ್ರಿಂದ ಈ ಚಿತ್ರವನ್ನು ಮುಂದೆ ಹಾಕಲಾಗಿದೆ ಅಂತಕ್ಕಂಥ ಮಾತನ್ನು ಇಲ್ಲಿ ಸಂಸ್ಥೆಯು ಇಲ್ಲಿ ಅಧಿಕೃತವಾಗಿ ಘೋಷಣೆಯನ್ನು ನೀಡಿದೆ. ಆದರೆ ಕೆಲವೊಬ್ಬರು ದುರಂಧರ್ 2ಗೆ ಅಂಜಿ ಈ ಸಿನಿಮಾವನ್ನು ಮುಂದೆ ಹಾಕಲಾಗಿದೆ ಅಂತಕ್ಕಂಥ ಮಾತನ್ನು ಕೂಡ ಇಲ್ಲಿ ಕೆಲವೊಂದಿಷ್ಟು ಜನ ಮಾತನಾಡ್ಕೊಳ್ತಾ ಇದ್ದಾರೆ. ಆದರೆ ಇಲ್ಲಿ ಸ್ಪಷ್ಟನೆಯಾಗಿ ನೀಡಿರೋದು ಏನಂತಪ್ಪ ಅಂತಂದರೆ, ಇಲ್ಲಿ ಬೇರೆ ದೇಶಗಳಲ್ಲಿ ರಾಷ್ಟ್ರಗಳಲ್ಲಿ ಇದು ಸ್ವಲ್ಪ ಭೀತಿ ನಿರ್ಮಾಣವಾಗಿರೋದ್ರಿಂದ, ಯುದ್ಧದ ಭೀತಿ ನಿರ್ಮಾಣವಾಗಿರೋದ್ರಿಂದ ನಾವು ನಮ್ಮ ಫಿಲ್ಮನ್ನು ಮುಂದೆ ಹಾಕಿಕೊಂಡಿದ್ದೇವೆ, ನಮ್ಮ ರಿಲೀಸ್ ಡೇಟನ್ನು ಮುಂದೆ ಹಾಕಿಕೊಂಡಿದ್ದೇವೆ ಅಂತಕ್ಕಂಥ ಮಾತನ್ನು ಇಲ್ಲಿ ನೀಡಿದ್ದಾರೆ. ಹೌದು, ಇದು ಒಂದು ಫ್ಯಾನ್ ವರ್ಲ್ಡ್ ಮೂವಿ ಆಗಿರೋದ್ರಿಂದ ಬೇರೆ ದೇಶಗಳಲ್ಲೂ ನಾವು ಹಣವನ್ನು ಮಾಡಬೇಕು, ನಾವು ಬೇರೆ ದೇಶಗಳಲ್ಲೂ ನಮ್ಮ ಕನ್ನಡದ ಛಾಪನ್ನು ಮೂಡಿಸಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ನಾವು ಈ ಸಿನಿಮಾವನ್ನು ಮಾಡಿದ್ದೇವೆ ಅಂತಕ್ಕಂಥ ಮಾತನ್ನು ಯಶ್ ರವರು ಮೊದಲೇ ಹೇಳಿದರು. ಆದ ಕಾರಣ ಇದಕ್ಕಾಗಿ ಈ ಸಿನಿಮಾವನ್ನು ನಾವು ಈಗ ಮುಂದೆ ಹಾಕಿದ್ದೇವೆ. ಯಾಕಂದರೆ ಯುದ್ಧದ ಭೀತಿ ಎಲ್ಲ ರಾಷ್ಟ್ರಗಳಲ್ಲೂ ಇದೆ. ಆದ ಕಾರಣ ನಾವು ಈ ಸಿನಿಮಾವನ್ನು ಮುಂದೆ ಹಾಕಿದ್ದೇವೆ, ಈ ರಿಲೀಸ್ ಡೇಟನ್ನು ಮುಂದೆ ಹಾಕಿದ್ದೇವೆ ಅಂತಕ್ಕಂಥ ಮಾತನ್ನು ಇಲ್ಲಿ ಯಶ್ ಹಾಗೆ ಗೀತು ಮೋಹನ್ ದಾಸ್ ಹಾಗೆ ಇನ್ನಿತರ ವ್ಯಕ್ತಿಗಳು ಹೇಳಿದ್ದಾರೆ. ಹೌದು ಸ್ನೇಹಿತರೆ, ಇದನ್ನು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲೂ ಕೂಡ ಯಶ್ ರವರು ಹಂಚಿಕೊಂಡಿದ್ದಾರೆ. ಈ ಪೋಸ್ಟ್ ಹಂಚಿಕೊಂಡು ಮಾರ್ಚ್ 19ಕ್ಕೆ ರಿಲೀಸ್ ಆಗಬೇಕಾದ ಮೂವಿಯನ್ನು ನಾವು ಮುಂದಿಡಿದ್ದೇವೆ ಅಂತಕ್ಕಂಥ ಮಾತನ್ನು ಇಲ್ಲಿ ಯಶ್ ರವರು ಸ್ವತಃ ತಾವೇ ಬರೆದುಕೊಂಡು ಹೇಳಿದ್ದಾರೆ. ಹೌದು ಸ್ನೇಹಿತರೆ, ಫ್ಯಾನ್ಸ್ಗಳಿಗೆಲ್ಲ ಇದೊಂದು ದೊಡ್ಡ ಬೇಸರದ ಸಂಗತಿ ಅಂತಲೇ ಹೇಳ್ಬೋದು. ಎಲ್ಲರೂ ಯಾವಾಗ ಸಿನಿಮಾ ಬರುತ್ತೆ ಅಂತ ಕಾಯ್ದುಕೊಳ್ತಾ ಇದ್ರು. ಯಾವಾಗ ದುರಂಧರ್ 2 ವಿರುದ್ಧ ಬಂದು ನಮ್ಮ KGF ಥರ ಹಾಗೆ ನಮ್ಮ ಟಾಕ್ಸಿಕ್ ಯಾವಾಗ ಗೆಲ್ಲುತ್ತೋ, ಎಲ್ಲರನ್ನ ಮೀರಿಸಿ ನಮ್ಮ ಕನ್ನಡ ಚಿತ್ರರಂಗ ಯಾವಾಗ ಬೆಳೆಯುತ್ತೋ, ಯಾವಾಗ ಗೆದ್ದು ನಾವು ಒಂಥರ ಹೆಮ್ಮೆಯಿಂದ ಹೇಳ್ಕೊಳ್ತೀವೋ ಅಂತಕ್ಕಂಥ ಮಾತನ್ನಕ್ಕಾಗಿ ಎಲ್ಲ ಅಭಿಮಾನಿಗಳು ಕಾಯ್ತಾ ಇದ್ರು. ಸೊ ಈ ಪೋಸ್ಟರ್ ನೋಡಿ ಎಲ್ಲ ಅಭಿಮಾನಿಗಳು ಕೂಡ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಅಂತಕ್ಕಂಥ ಮಾತನ್ನು ನಾವಿಲ್ಲಿ ನೋಡ್ಬೋದು. ಹೌದು ಸ್ನೇಹಿತರೆ, ಟಾಕ್ಸಿಕ್ ಖಂಡಿತವಾಗಿಯೂ ಮುಂದೆ ಹೋಗಿದ್ದು ಎಲ್ಲ ಅಭಿಮಾನಿಗಳಿಗೆ ಬೇಸರದ ವಿಷಯ ಅಂತಾನೆ ಹೇಳ್ಬೋದು. ಹೌದು, ಖಂಡಿತವಾಗಿಯೂ ಬೇಸರವನ್ನು ವ್ಯಕ್ತ ಮೂಡಿಸಿದೆ. ಅದಕ್ಕಾಗಿ ಟಾಕ್ಸಿಕ್ ಅನ್ನು ಆದಷ್ಟು ಬೇಗ ರಿಲೀಸ್ ಆಗಲಿ ಅಂತಕ್ಕಂಥದ್ದು ಎಲ್ಲರ ಆಸೆಯಾಗಿತ್ತು. ಟಾಕ್ಸಿಕ್ ಟೀಸರ್ ಬಿಟ್ಟಾಗಂತೂ ಇನ್ನು ಯಾವಾಗ ನಮ್ಮ ಟಾಕ್ಸಿಕ್ ಸಿನಿಮಾ ರಿಲೀಸ್ ಆಗುತ್ತೋ, ನಾವು ಯಾವಾಗ ನೋಡ್ತೀವೋ ಅಂತಕ್ಕಂಥದ್ದು ಎಲ್ಲರ ಮನಸ್ಸಲ್ಲೂ ಮೂಡಿ ಬಂದಿತ್ತು. ರಾಕಿಂಗ್ ಸ್ಟಾರ್ ಯಶ್ ಅವರು ಇಷ್ಟು ಕ್ರಿಯೇಟಿವ್ ಆಗಿ ಈ ಒಂದು ಸಿನಿಮಾವನ್ನು ಮಾಡಿದ್ದಾರೆ, ನಾವು ಯಾವಾಗ ನೋಡ್ತೀವೋ ಅಂತಕ್ಕಂಥ ಅಭಿಮಾನಿಗಳು ಕಾಯ್ತಾ ಇದ್ರು. ಹೌದು ಸ್ನೇಹಿತರೆ, ಈಗ ಇದೆಲ್ಲದರ ಮಧ್ಯೆ ನಡುವೆ ಒಂದು ಸಣ್ಣ ಪ್ರಾಬ್ಲಮ್ ಆಗಿ ಈ ರೀತಿಯಾದ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದ್ದಾರೆ. ಹೌದು ಸ್ನೇಹಿತರೆ, ಈ ರೀತಿಯ ಅಪ್ಡೇಟ್ ಇಂದ ಅಭಿಮಾನಿಗಳು ಬೇಸರಗೊಂಡಿದ್ದಾರೆ. ನೀವು ಟಾಕ್ಸಿಕ್ ಸಿನಿಮಾಗೆ ಕಾಯ್ತಾ ಇದ್ದೀರಾ? ಹಾಗಿದ್ರೆ ಯಶ್ ಅಂತ ಕಮೆಂಟ್ ಮಾಡಿ, ಎಸ್ ಅಂತ ಕಮೆಂಟ್ ಮಾಡಿ, ಹಾಗೆ ಯಶ್ ಅಂತ ಕಮೆಂಟ್ ಮಾಡಿ. ಹೌದು ಸ್ನೇಹಿತರೆ, ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮಗೆ ದುರಂಧರ್ ಬೇಕಾ ಅಥವಾ ಟಾಕ್ಸಿಕ್ ಬೇಕಾ ಅನ್ನೋದನ್ನ ಕಮೆಂಟ್ ಮಾಡಿ.